ಬೆಳ್ಳಿಗೆ ವಿಷಯ ಹೇಳೋದು ಬೇಡ ಅಂತ ಹೇಳಿದೆ. ಆದರೆ ಇಲ್ಲಿ ಬಂದ ಮೇಲೆ ಯಾಕೋ ಮನಸ್ಸು ತಡಿತಾ ಇಲ್ಲ. ಪಾಪ ಬೆಳ್ಳಿನೂ ಏನೋ ಅನ್ಕೊಂಡಿದ್ದಾಳೆ. ಚಿಕ್ಕಮ್ಮನೂ ಏನೋ ಸಂಭ್ರಮದಿಂದ ಆಚರಿಸ್ಬೇಕು ಅಂತಿದ್ದಾರೆ. ಏನು ಮಾಡೋದು, ಯಾರಿಗೆ ಹೇಳೋದು? ಮಾವ, ಅತ್ತೆ ಹತ್ರ ಮಾತಾಡಿದ್ರ? ಬೆಳ್ಳಿ, ನೀನು ಇನ್ನೂ ಮಲಗಿಲ್ವಾ? ದಿನ ನಿಮ್ಮ ಎದೆ ಮೇಲೆ ವರ್ಗ್ ಮಲಗಿದ್ರೆ ತಾನೆ ನನಗೆ ನಿದ್ದೆ ಬರೋದು. ಅಂದಮೇಲೆ ನಾನು ಹೇಗೆ ನಿದ್ದೆ ಮಾಡಲಿ ಮಾವ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಯಾವುದನ್ನ ಮರ್ತಿದ್ರಿ ಮಾವ? ಫಂಕ್ಷನ್ ಬಗ್ಗೆ ಹೇಗೆ ಹೇಳೋದು ಅಂತನಾ? ಅತ್ತೆ ಹತ್ರ ಮಾತಾಡಿದ್ರ? ನಾಳೆ ಫಂಕ್ಷನ್ ಬೇಡ ಅಂತ ಹೇಳಿದ್ರ? ಬೆಳ್ಳಿ, ಅದು ನಿಮಗೆ ಸುಳ್ಳು ಹೇಳೋಕೆ ಬರಲ್ಲ ಮಾವ. ನೀವು ನಾಳೆ ಫಂಕ್ಷನ್ ಬೇಡ ಅಂತ ಹೇಳಕ್ ಹೋದ್ರಿ, ಆದರೆ ಅಲ್ಲಿ ನಡೆದಿದ್ದೆ ಬೇರೆ. ನಾನು ಎಲ್ಲ ಕೇಳಿಸ್ಕೊಂಡೆ. ಬೆಳ್ಳಿಗೆ ಹೇಳೋದೇ ಬೇಡ, ಸರ್ಪ್ರೈಸ್ ಕೊಡೋಣ ಅಂತ ಮಾತಾಡಿದ್ದು ಕೇಳಿಸ್ಕೊಂಡೆ. ಅವ್ರು ಎಲ್ಲ ತಯಾರಿನೂ ಮಾಡ್ಕೊಬಿಟ್ಟಿದ್ದಾರೆ ಬೆಳ್ಳಿ. ಅದಕ್ಕೆ ನಂಗೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ನನ್ನ ಸಂತೋಷಕ್ಕಿಂತ ಈ ಫಂಕ್ಷನ್ ಯಾಕೆ ಅಷ್ಟೊಂದು ದೊಡ್ಡದಾಗಿದೆ ಅಂತ ಅರ್ಥ ಆಗ್ತಿಲ್ಲ. ನನ್ನಲ್ಲಿ ಬದಲಾವಣೆ ತರಬೇಕು ಅಂತ ನೀವೆಲ್ಲ ಓಡಾಡ್ತಿದ್ದೀರಾ, ಆದರೆ ನನಗಿದು ಯಾವುದು ಬೇಡ ಮಾವ. ನಾನು ಈಗ ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ. ಸರಿ, ನೀವೆಲ್ಲ ಇಷ್ಟೊಂದು ಇಷ್ಟಪಡ್ತಿದ್ದೀರಾ ಅಂದಮೇಲೆ ನಾಳೆ ಫಂಕ್ಷನ್ ನಡೀಲಿ ಬಿಡಿ. ಬೆಳ್ಳಿ, ಏನು ಹೇಳ್ತಿದ್ಯಾ? ಹೌದು ಮಾವ, ನೀವೆಲ್ಲ ಒಂದು ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಅದಕ್ಕೆ ಎಲ್ಲರೂ ತಯಾರಿನೂ ಮಾಡ್ಕೋತಿದ್ದೀರಾ. ಅಂದಮೇಲೆ ನಾನು ಯಾಕೆ ಬೇಡ ಅಂತ ಹೇಳಿ? ಸರಿ, ಫಂಕ್ಷನ್ ನಡೀಲಿ. ನಾನೇ ಖುದ್ದಾಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ನೀವಿಂಥ ಚಿಕ್ಕ ವಿಷಯಕ್ಕೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಸುಳ್ಳು ಹೇಳೋಕೆ ಬರಲ್ಲ. ನೀವು ತುಂಬ ಮುಗ್ಧರು ಮಾವ. ಬೆಳ್ಳಿ, ನೀನು ಮನಸ್ಸಿಂದ ಒಪ್ಕೊಂಡಿದ್ಯಾ ಅಥವಾ ಎಲ್ಲರೂ ಒತ್ತಡಕ್ಕೆ ಒಪ್ಕೊಂಡಿದ್ಯಾ? ನನ್ನ ಮನ್ಸು ನೋಯ್ಸೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಿದ್ಮೇಲೆ ನಾನು ಯಾರ ಮನಸ್ಸನ್ನು ನೋಯಿಸ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಫಂಕ್ಷನ್ ತಾನೇ, ನಗ್ತಾ ನಗ್ತಾ ಬಂದ್ರಾಯ್ತು. ಹಳೇದೆಲ್ಲ ಮರಿಬೇಕು, ಮರೆಯೋಣ. ಒಂದೊಂದಾಗೆ ಎಲ್ಲ ಬದಲಾಗ್ತಿದೆ. ಎಲ್ಲ ಒಳ್ಳೇದಾಗತ್ತೆ ಬೆಳ್ಳಿ. ತಂಗಿ ನಿನ್ನ ನಗುವಿನಲ್ಲಿ ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ, ತವರು ಕಾದಿದೆ. ಮಾವಿನ ಸೊಪ್ಪು ಕೇಳಿದ್ರಲ್ಲ, ತಗೊಳ್ಳಿ. ಅಣ್ಣ ಅಣ್ಣ ಅಣ್ಣ, ಯಾರಣ್ಣ ಯಾರಣ್ಣ ಯಾರಣ್ಣ? ನೀವೇ ಷಣ್ಮುಗಣ್ಣ? ನಾನ ಅಣ್ಣ ಅಂತ ನಿಮ್ ತಾಯಣೆ ಹೇಳ್ಬಿಟ್ಟೆ ನೋಡಿ ಅಷ್ಟೇ. ನನ್ನ ಶನು 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 ಅಂತ ಕರೀರಿ. ಏನು ಶನ್ನುನಾ? ಎಸ್ 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 ಕರೀರಿ. ಶನ್ನು, ತಗೊಳ್ಳಿ ಮಾವಿನ ಸೊಪ್ಪು. ಬರೀ ಮಾವಿನ ಸೊಪ್ಪು ಅಷ್ಟೇನಾ? ಮತ್ತೆ ಮುತ್ತು? ಮುತ್ತ ಅಂದ್ರೆ ಮುತ್ತು ಬೆಳ್ಳಿಗೆ ಅವಾಗ ಹೂವೆಲ್ಲ ಕೊಡ್ತಿರ್ತಾನೆ, ಹಾಗೆ ಹೇಳಕ್ ಬಂದೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಏನೇನೋ ಮಾತಾಡ್ತಿರಪ್ಪ. ಬಂಗಾರದ ಜಿಂಕೆ ನನ್ನ ಹಾಡು ಕೇಳಮ್ಮ ಷಣ್ಮುಗ. ಷಣ್ಮುಗಣ್ಣ, ಕನ್ಸ್ ಕಾಣ್ತಿದ್ದೀರಾ? ಏನಿಲ್ಲಪ್ಪ, ಅದಕ್ಕೆ ಏನೇನು ರೆಡಿಯಾಗಿ ಬರ್ತಾರೆ. ಎಲ್ಲ ರೆಡಿನಾ? ಬೆಳ್ಳಿ ಜೊತೆ ನಿಂದೆಲ್ಲ ಬೆಳ್ಳಿ ರೆಡಿನಾ? ಬೆಳ್ಳಿ ರೆಡಿ ಆಗಿದ್ದಾರೆ. ಇಲ್ಲೇನಾಗಿದೆ ಚೆಕ್ ಮಾಡಕ್ ಬಂದೆ. ಎಲ್ಲಿ ಫಸ್ಟ್ ಕ್ಲಾಸಾಗಿ ಎಲ್ಲ ರೆಡಿ ಮಾಡ್ಬಿಡ್ತೀನಪ್ಪ. ಬೇಗ ಕೆಲಸ ಮುಗಿಸಿ ಬೇಗ. ಕಾವ್ಯ, ಎಲ್ಲ ರೆಡಿ ಆಗಿದೆಯಾ?
ಯಾವಾಗಲೂ ನೀನೇ ಸೂಪರ್ ಆಗಿರ್ತೀಯ. ಇವತ್ತು ಈ ಶನ್ನು ಮದುವೆ ಗಂಟಲು ಕಾಣಿಸ್ತಾ ಇಲ್ವಾ? ಹೌದು ಬೇಡಪ್ಪ. ಮುತ್ತು, ಬೆಳ್ಳಿಗೆ ಇವತ್ತು ಮಾಡ್ತಾರೋ ಫಂಕ್ಷನ್ ಬಗ್ಗೆ ಏನಾದರೂ ಗೊತ್ತಾ ಅಥವಾ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಾಳ? ಏನು ಹೇಳಿದೆ ಹಾಗೆ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಡೆ ಚಿಕ್ಕಮ್ಮ. ಆದರೆ ನಾ ಸುಳ್ಳು ಹೇಳಲ್ಲ ಅಂತ ಗೊತ್ತಾಗಿ ಅವಳೇ ಫಂಕ್ಷನ್ ಬಗ್ಗೆ ಕೇಳಿದ್ಲು. ನಾವು ಈ ಫಂಕ್ಷನ್ ಮಾಡ್ತಿರೋದು ಅವಳ ಖುಷಿಗೆ ಅಂತ ಅವಳಿಗೆ ಗೊತ್ತಾಗಿದೆ. ನಾನೇನು ಬಲವಂತ ಮಾಡಿದೆ, ಅವಳಾಗೆ ಒಪ್ಕೊಂಡ್ಲು. ಐಶು, ಬೆಳ್ಳಿ ರೆಡಿ ಆಗಿದ್ರೆ ಕರ್ಕೊಂಡು ಬಾಮ್ಮ. ಹ್ಞೂ ಅಮ್ಮ. ಷಣ್ಮುಗ, ಇದೇನಾಯ್ತು? ರೋಸ್. ನೀನು ಏನೋ ನೋಡ್ಬೇಡ, ಅಡುಗೆಯವ್ರನ್ನ ನೋಡ್ಬೇಕು ಬಾ. ಶರ್ಮಿಳಾ, ಬೆಳ್ಳಿ ಬಂದ ತಕ್ಷಣ ನನ್ನ ಕರಿ. ಎಲ್ಲ ವ್ಯವಸ್ಥೆ ಆಗಿದೆ. ಇವತ್ತು ನಾವು ಅಂದ್ಕೊಂಡು ಹಾಗೆ ಆಗ್ಬೇಕು. ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಅಕ್ಕ, ಎಲ್ಲ ನೀವು ಅಂದ್ಕೊಂಡಂಗೆ ಆಗುತ್ತೆ. ನಿಧಾನವಾಗಿ ಮಾತಾಡು. ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಪ್ಲ್ಯಾನು ಫ್ಲಾಪ್ ಆಗಬಾರ್ದು. ಹೊರಡು. ಅಮ್ಮ, ರಾಹುಕಾಲ ಬಂದ್ಬಿಡುತ್ತೆ. ನಿಮ್ಮ ಸೊಸೆನ ಬೇಗ ಕರ್ಕೊಬನ್ನಿ ಅಮ್ಮ. ಚಿಕ್ಕಮ್ಮ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನೀನು ಯಾಕೆ ಹೋಗ್ತೀಯಾ? ಮನೇಲಿ ಹೆಣ್ಮಕ್ಳಿದಾರಲ್ವಾ, ಅವ್ರು ಕರ್ಕೊಂಡು ಬರ್ತಾರೆ. ಕಾವ್ಯ, ನಂಗೆ ತುಂಬ ಕಾಲು ನೋವ್ತಾ ಇದೆ. ನೀನು ಹೋಗಿ ಬೆಳ್ಳಿನ ಕರ್ಕೊಂಬರ್ತೀಯಾ? ಹಾರ ಹಾಕ್ಸಿ ಕರ್ಕೊಂಡು ಬಾ. ಮುತ್ತು, ಅಲ್ಲಿ ನೋಡು. ಮೊದಲೇ ಅರ್ಧ ಸತ್ತಿದ್ದಾಳೆ. ಇನ್ನು ಈ ಮಗುನು ಕಳ್ಕೊಂಡು ಪೂರ್ತಿಯಾಗಿ ಸತ್ತೋಗ್ತಾಳೆ. ಬೆಳ್ಳಿ, ಎಂಥ ಕೆಲಸ ಆಗೋಯ್ತು. ಬೆಳ್ಳಿನ ನಾನೇ ಫೋರ್ಸ್ ಮಾಡಿ ಈ ಫಂಕ್ಷನ್ ಮಾಡೋಣ ಅಂತ ಹೇಳಿದೆ. ಈ ಫಂಕ್ಷನ್ನೇ ಮಾಡಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮತ್ತೇನಾದರೂ ಮಗುಗೆ ಹೆಚ್ಚು ಕಡಿಮೆ ಆದರೆ ನಾನು ಜೀವನ ಪರ್ಯಂತ ಕ್ಷಮಿಸ್ಕೊಡಲ್ಲ. ಜೀವನ ಪರ್ಯಂತ. ಅಣ್ಣ, ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಐಶು, ನಾವೀಗ ಮಗುನ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ. ಅದಕ್ಕೂ ಕಾರಣ ನಾನೇ. ಪಾಪ ಬೆಳ್ಳಿ ಎಷ್ಟೋ ಅನ್ಬಸ್ತಾಳೇನೋ. ಮುತ್ತು, ನಿನ್ನ ನೀನೇ ದ್ವೇಷಿಸ್ಕೊಳ್ಳೋದನ್ನ ನಿಲ್ಲಿಸು ಮುತ್ತು.
ಇನ್ಯಾರನ್ನ ದೂಷಿಸ್ಲೋ? ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ, ನನ್ನಿಂದಾನೇ ತಾನೆ ಬೆಳ್ಳಿ ಹಾಸ್ಪಿಟಲ್ ಓದಾಡ್ತಿರೋದು. ಆದ್ಮೇಲೆ ಇನ್ಯಾರನ್ನ ದೂಷಿಸ್ಲಿ? ನನ್ನನ್ನು ನಾನೇ ದೂಷಿಸ್ಕೋಬೇಕು. ಪಾಪ ಬೆಳ್ಳಿ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿರ್ಬೇಕಾದವಳು. ಆದರೆ ಇವತ್ತು ನನ್ನಿಂದಾಗಿ ಹಾಸ್ಪಿಟಲ್ ಓದಾಡ್ತಾ ಇದ್ದಾಳೆ. ಬೆಳ್ಳಿ ಅದಕ್ಕೆ ಹೊಟ್ಟೆಲಿ ಹುಟ್ಟಿರೋದು ಯಾರು ಹೇಳಿ? ನಮ್ಮ ಚಿತ್ರ ಅದಕ್ಕೆ. ಅವ್ರಿಗೇನಾದ್ರೂ ಆಗುತ್ತಾ ಅಣ್ಣ? ನೀವೇ ಯೋಚನೆ ಮಾಡಿ. ಮುದ್ದು, ಚಿತ್ರಕ್ಕ ಹುಟ್ಟು ಬರಬೇಕು ಅನ್ನೋದು ದೇವರ ಸಂಕಲ್ಪ. ಅವ್ರ ಅನುಗ್ರಹ ಹೇಗೆ ಸುಳ್ಳಾಗುತ್ತೆ ಹೇಳು? ವರನು ಕೊಟ್ಟು ದೇವರು ಅವನೇ ಕಿತ್ಕೋತಾನ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಕರುಣೆ ತೋರಿಸ್ತಾನೆ ದೇವ್ರು, ನಮ್ಮ ಕರುಣೆ ತೋರಿಸ್ತಾನೆ. ಮಗುನ ರೂಪದಲ್ಲಿ ಚಿತ್ರಕ್ಕ ಬಂದೇ ಬರ್ತಾರೆ. ಧೈರ್ಯವಾಗಿರೋ, ಧೈರ್ಯವಾಗಿರೋ. ಅಕಸ್ಮಾತ್ ಏನಾದರೂ ಅಬೋಷನ್ ಆದರೆ ಹಾಗೆಲ್ಲ ಏನೂ ಆಗಲ್ಲ ಅಣ್ಣ. ಅತಿಥಿಯಾಗಿ ಬರೋರ್ನ ಯಾರು ತಡೆಯೋಕ್ಕಾಗತ್ತೆ? ಎಲ್ಲದರಲ್ಲೂ ಸುಖನೇ ಕೊಟ್ರೆ ಸರಿ ಹೋಗಲ್ಲ ಅಂತ ಆ ದೇವ್ರು ಸ್ವಲ್ಪ ಕಷ್ಟನೂ ಕೊಡ್ತಾನೆ. ನಾವು ಅದನ್ನ ದಾಟ್ ಹೋಗ್ಬೇಕಣ್ಣ. ಬೆಳ್ಳಿ ಮತ್ತೆ ಮಗು ಇಬ್ರು ಚೆನ್ನಾಗಿರ್ತಾರೆ, ಖಂಡಿತ. ಸ್ವಲ್ಪ ಭಯ ಆಗಿದೆ ನಿಜ, ಆದರೆ ನೀವು ಅನ್ಕೊಳ್ಳೋ ಹಾಗೆ ಅಬೋರ್ಷನ್ ಏನೂ ಆಗೋದಿಲ್ಲ. ಸ್ವಲ್ಪ ಪೆಟ್ಟಾಗಿದೆ, ಆದರೆ ಅದಕ್ಕೆ ಸರಿ ಹೋಗ್ತಾರೆ. ಅಮ್ಮ, ನೀನು ಅವಳನ್ನೇ ಹೇಗೆ ನೋಡ್ತಿದ್ರೆ ಅವಳು ಭಯ ಪಡಲ್ವಾ? ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ ಶರ್ಮಿಳಾ, ನೀನು ಮಧ್ಯೆ ಮಾತಾಡಬೇಡ. ಹೇಳು, ಬೆಳ್ಳಿ ತಾನಾಗೆ ಮೇಲಿಂದ ಬಿದ್ಲಾ ಅಥವಾ ನೀನು ಬೀಳ್ಸಿದ್ಯಾ? ಅಮ್ಮ, ಅದು ಏನಾಯ್ತು ಅಂದರೆ ಅವಳನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಅವಳೇ ಉತ್ತರ ಕೊಡಬೇಕು. ಅವಳು ಭಯ ಪಟ್ಟಿದ್ದಾಳಮ್ಮ, ಅದಕ್ಕೆ ನಾನು ಅವಳನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಅವಳೇ ನನಗೆ ಉತ್ತರ ಕೊಡಬೇಕು. ಅವಳು ಕೆನ್ನೆಗೆ ಬಾರಿಸೋ ಬದಲು ನಿನ್ನ ಕೆನ್ನೆಗೆ ಬಾರಿಸ್ತೀನಿ, ಆಗತ್ತಾ? ಇಲ್ಲ ತಾನೇ? ಹಾಗೇನೆ ಇದೂನು, ಅವರವರ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಒಂದು 4 ದಿನ ನೆಮ್ಮದಿಯಾಗಿದ್ದು ಹೋಗೋಣ ಅಂತ ನಮ್ಮ ಮನೆಗೆ ಬಂದಿದ್ದಾಳೆ. ಕಾರಣ ಇಲ್ಲದೆ ಅವಳನ್ನ ದೂಷಿಸಿದ್ರೆ ತಪ್ಪಲ್ವಾ? ಮಾತಾಡಬೇಡ ಅಂತ ಹೇಳ್ದೆ ತಾನೆ, ಮಾತಾಡದೆ ನಿಂತ್ಕೋ. ಕಾವ್ಯ, ನೀನ್ ಹೇಳು, ಬೆಳ್ಳಿ ತಾನಾಗೆ ಮೆಟ್ಲು ಮೇಲಿಂದ ಬಿದ್ಲೋ ಅಥವಾ ನೀ ಬೀಳ್ಸಿದ್ಯೋ? ಅಮ್ಮ, ಅದು ನನಗೆ ನಿಜ ಗೊತ್ತಾಗ್ಬೇಕು. ಹೆಣ್ಣು ಮಗಳು ಅಂತಾನು ನೋಡೋದಿಲ್ಲ, ಹೊಸ್ಕಾಕ್ಬಿಡ್ತೀನಿ. ಈ ಮನೆಯಲ್ಲಿ ಏನೇನು ನಡೆದ್ರು ಅದು ನನಗೆ ಗೊತ್ತಾಗ್ಬೇಕು. ಬೆಳ್ಳಿ ಮಗುನ ಕೊಲ್ಲಬೇಕು ಅನ್ನೋ ಆಲೋಚನೆ ಶರ್ಮಿಳಿಂಗಿತ್ತು. ಅವಳೇ ಹೇಳಿದ್ಲು ಅಥವಾ ತಾನಾಗೆ ನಿನಗೆ ಬಂತ? ಹೇಳು ಕಾವ್ಯ. ಅಲ್ವೋ, ಇನ್ನೇನು ಎಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಯಾಕೋ ಹೀಗಾಯ್ತು? ಮಹಾಸ್ವಾಮಿಗಳು ಹೇಳಿದ್ರು ಹೆಂಡತಿ ಮಗುನ ಜೋಪಾನಾಗಿ ನೋಡ್ಕೊ, ಹುಷಾರು ಅಂತ. ಆದರೆ ನಾನೇ ಜವಾಬ್ದಾರಿಯಿಂದ ನಡ್ಕೊಳ್ಳಿಲ್ಲ. ಹೆಂಡತಿ ಮಗುನ ಜೋಪಾನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾವ ಸೀಮೆ ಗಂಡನ? ಸರಿ ಇಲ್ಲ ಕಣ ನಾನು. ಗೊತ್ತು, ನಿನಗೆ ಜವಾಬ್ದಾರಿ ಇಲ್ಲ ಅಂತ ಯಾರು ಹೇಳಿದ್ದು? ಯಾರಾದರೂ ನಿನ್ನ ಮೇಲೆ ಒಂದು ಬೆರಳು ತೋರ್ಸಕ್ ಸಾಧ್ಯನಾ? ಸ್ವಾತಿನ ಬೆಳೆಸಿದ್ಯಾ, ಕಾರ್ತಿಕ್ನ ಓದಿಸ್ತಾ ಇದೆಯಾ? ಈ ಊರಲ್ಲಿ ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ಯಾ ಕಣೋ, ಕುಟುಂಬ ಕಟ್ಕೊಟ್ಟಿದ್ಯಾ. ನೀನು ಜವಾಬ್ದಾರಿ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳು? ಅದೆಲ್ಲ ಮಾಡಿರ್ಬೋದು, ಆದರೆ ಈಗೇನು ಮಾಡಿದೀನಿ ನೋಡು. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಏನೇ ಕೆಟ್ಟದ್ದು ನಡೆದ್ರು ಅದು ನಮ್ಮಿಂದಾನೆ ಅಂತ ಅನ್ಸುತ್ತೆ ಅಣ್ಣ. ಇದರಲ್ಲಿ ನಿಮ್ದಾಗ್ಲಿ ಬೆಳ್ಳಿ ಅದಕ್ಕಿದಾಗ್ಲಿ ಏನೂ ತಪ್ಪಿರಲಿಲ್ಲ. ನಮ್ಮ ಟೈಮ್ ಸರಿ ಇರಲಿಲ್ಲ ಅಷ್ಟೇ ಅಣ್ಣ. ಮತ್ತು ಬೆಳ್ಳಿ ಬೇಗ ಗುಣ ಆಗ್ತಾಳೆ, ಯೋಚನೆ ಮಾಡಬೇಡವೋ? ಗುಣ ಆದರೆ ಒಳ್ಳೇದು, ಇಲ್ಲ ಅಂದರೆ ನಾನು ಹೇಗೋ ಬೆಳ್ಳಿಗೆ ಮುಖ ತೋರಿಸ್ಲಿ. ಅಮ್ಮ, ನಿಜ ಹೇಳಬೇಕು ಅಂದರೆ ನಾನು ಬೆಳ್ಳಿಯಿಂದ ದೂರನೇ ಇದ್ದೆ. ಅವಳು ಗರ್ಭಿಣಿ, ಮೆಟ್ಲನ್ನ ಆರಾಮಾಗಿ ಇಳ್ಕೊಂಡು ಹೋಗ್ಲಿ, ನಾನು ಹಿಂದೆ ಆರಾಮಾಗಿ ಹೋಗೋಣ ಅಂತ ಇದ್ದೆ. ಆದರೆ ನನ್ನ ಕಾಲು ಅದು ಶರ್ಮಿಳಾ, ನಿನ್ ಬಾಯಿ ಕಡೆ. ಬುದ್ಧಿ ಇಲ್ವಾ ಅಮ್ಮ ಇವಳಿಗೆ? ಇವಳಿಗೆ ಒಳ್ಳೇದಾಗ್ಲಿ ಅಂತ ಇಲ್ಲಿ ಕರ್ಸಿದ್ರೆ ನೀನು ಎಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತಾ ನಿನಗೆ? ಬೆಳ್ಳಿ ಈಗಾಗಲೇ ಒಂದು ಮಗುನ ಕಳ್ಕೊಂಡು ದುಃಖದಲ್ಲಿದ್ದಾಳೆ.
ಅವಳು ಸಂತೋಷವಾಗಿರ್ಲಿ ಅಂತ ನಾವು ಈ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನೀನು ಹೀಗೆ ಮಾಡೋದು? ಚಿತ್ರನ ಆಗ್ಲೂ ಕಳ್ಕೊಂಡೆ, ಈಗಲೂ ಕಳ್ಕೊತಾ ಇದ್ದೀನಿ. ಅಕಸ್ಮಾತ್ ಮಗುಗೇನಾದರೂ ಆದರೆ ಬೆಳ್ಳಿ ಅಂತೂ ಉಳಿಯಲ್ಲ ಕಣ. ಅವಳೇ ಇಲ್ಲ ಅಂದಮೇಲೆ ನಾನು ಜೀವಂತವಾಗಿರಲ್ಲ. ಏನೂ ಆಗೋದಿಲ್ಲ ಅಣ್ಣ. ಆ ದೇವ್ರು ನಮ್ಮ ಜೊತೆ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ನೀವು ಧೈರ್ಯವಾಗಿರಿ. ಮುತ್ತು, ಡಾಕ್ಟರ್ ರಿಪೋರ್ಟ್ ಬರಲಿ, ಕಾರಣ ಏನೂ ಆಗಲ್ಲ. ದೇವರಿದ್ದಾನೆ. ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನೊಬ್ಬರು ಮನೆಗೆ ಬಂದಾಗ ಅವ್ರ ಮನೆಗೆ ಒಳ್ಳೇದಾಗೋ ರೀತಿ ನಡ್ಕೋಬೇಕು. ಇದೇನಾ ನಿಮ್ಮ ಮನೇಲಿ ನಿನಗೆ ಹೇಳ್ಕೊಟ್ಟಿರೋ ಸಂಸ್ಕಾರ? ಅಮ್ಮ, ಏನೋ ಗೊತ್ತಿಲ್ಲದೆ ಆಗಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ? ಗೊತ್ತಿಲ್ದಿರ ಆಗಿರೋ ತಪ್ಪ? ಒಂದು ವೇಳೆ ಬೆಳ್ಳಿ ಮಗುಗೆ ಏನಾದರೂ ಆದರೆ ಮೊದಲು ನಿನ್ನ, ಆಮೇಲೆ ಇವಳನ್ನ ಹೂತಾಕ್ಬಿಡ್ತೀನಿ. ಅವಳಿಗೆ ನಡೆಯಕ್ಕೆ ಬರ್ದೇ ಇದ್ರು ನಮ್ದೇ ತಪ್ಪು ಅಂತ ಯಾಕೆ ಹೇಳ್ತಿದ್ಯಾ? ನೀನು ಬೆಳ್ಳಿ ಮಗುನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದಾಗಲೇ ನನಗೆ ಗೊತ್ತಿತ್ತು ನೀನೇನೋ ಕುತಂತ್ರ ಮಾಡ್ತೀಯ ಅಂತ. ಕೊನೆಗೂ ಮಾಡೇ ಬಿಟ್ಟಿಯಲ್ಲ. ಅಮ್ಮ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣನಾ? ಈಗ ನಡ್ದೋಗಿದೆಯಲ್ಲ, ಅದಕ್ಕೇನ್ ಮಾಡ್ತೀಯಾ? ಈಗಾಗಿರೋ ಅನಾಹುತನ ತಪ್ಸೋದು ಹೇಗೆ? ಆ ಜವಾಬ್ದಾರಿನ ಯಾರು ಹೊತ್ಕೋತಾರೆ? ನೀನಾ ಇಲ್ಲ ಇವಳ? ಇವಳನ್ನ ನೀನು ಮನೆಗೆ ಕರ್ಕೊಂಬಂದಾಗ್ಲೇ ಅನ್ಕೊಂಡೆ ನೀನು ಏನೋ ಪ್ಲಾನ್ ಮಾಡ್ತೀಯಾ ಅಂತ. ಆದ್ರೆ ನಾನು ಅದನ್ನ ತಪ್ಸೋದ್ರಲ್ಲಿ ಸೋತ್ ಹೋದೆ. ಈ ಕೆಲಸನ ನಾವೇ ಮಾಡಿದ್ವಿ ಅಂತ ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಇದೆಯಾ? ಇದೆಲ್ಲ ಬರೀ ನಿನ್ ಕೆಟ್ಟ ಕಲ್ಪನೆ ಅಷ್ಟೇ. ಮೊದಲು ನಾನು ಹೀಗೆ ಉತ್ತರ ಕೊಡ್ತಿದ್ದೆ, ಎದುರುಗಡೆ ಇರೋರ್ ಬಾಯಿ ಮುಚ್ಚೋದಿಕ್ಕೆ. ಈಗ ನೀನು ಅದೇ ದಾರಿ ಹಿಡಿತಿದ್ಯಾ? ಡಾಕ್ಟರ್, ಬೆಳ್ಳಿ ಹೇಗಿದ್ದಾಳೆ? ಅಲ್ರಿ ಮುತ್ತು ಅವರೇ, ನೀವೊಬ್ಬರು ಎಜುಕೇಟೆಡ್ ಆಗಿ ಹೀಗೆ ನಡ್ಕೊಳ್ಳೋದು? ಬೆಳ್ಳಿಗೆ ಮೊದಲೇ ಅಬಾರ್ಷನ್ ಆಗಿತ್ತು ಅಂತ ಗೊತ್ತು ತಾನೆ? ಎಷ್ಟೇ ಕಷ್ಟ ಆದರೂ ಸರಿ ಮಗು ಹುಟ್ಟೋರ್ಗೂ ಜೋಪಾನ ಮಾಡಬೇಕನ್ನೋ ಪರಿಜ್ಞಾನ ಇಲ್ವಾ ನಿಮಗೆ? ಇದ್ರಲ್ಲಿ ಮುತ್ತುದೇನು ತಪ್ಪಿಲ್ಲ. ಬೆಳ್ಳಿ ಮೆಟ್ಲಿಂದ ಇಳಿಬೇಕಾದ್ರೆ ಬಿದ್ದಿದ್ದಾಳೆ ಅಷ್ಟೇ. ಎಕ್ಸ್ಕ್ಯೂಸ್ ಎಲ್ಲ ಹೇಳ್ಬಿಡ್ರಿ. ಮೇಲ್ಗಡೆ ಮಹಡಿ ರೂಮಲ್ಲಿ ಇರಿಸಿ ಅಂತ ಯಾರೇ ಹೇಳಿದ್ದು? ಬೆಳ್ಳಿ ಅದಕ್ಕೆ ಹೇಗಿದ್ದಾರೆ? ಏನೂ ತೊಂದರೆ ಇಲ್ಲ, ಬೆಳ್ಳಿ ಆರೋಗ್ಯವಾಗಿದ್ದಾಳೆ. ಮಗು ಆ ಕೆಲಸ ಮಾಡಿರೋದು ನೀವೇ ಅನ್ನೋದು ನನಗೆ ಖಾತ್ರಿ ಆಗಿಲ್ಲ. ಒಂದು ವೇಳೆ ಏನಾದ್ರೂ ಗೊತ್ತಾದ್ರೆ ನೀವಿಬ್ರು ನೋವು ಅನುಭವಿಸ್ಬೇಕಾಗತ್ತೆ, ನೆನಪಿರ್ಲಿ. ಎಲ್ಲ ನಾನೇ ಮಾತಾಡಿದ್ರೆ ಅನುಮಾನ ಬರಲ್ವಾ? ನೀನು ಸ್ವಲ್ಪ ಬಾಯ್ ಬಿಡ್ಬೇಕು ತಾನೆ. ನೀಲಂಬ್ರಿ ಅಮ್ಮ ನನ್ನ ಕಣ್ಣಲ್ಲೇ ಸಾಯಿಸೋ ಥರ ಇದ್ರು. ನಾನೇನಾದರೂ ಇನ್ನೂ ಸ್ವಲ್ಪ ಮಾತಾಡಿದ್ರೆ ಅಷ್ಟೇ ನನ್ನ ಕತೆ ಸ್ಪಾಟ್ ಡೆಟ್. ನಾನಿರೋವರೆಗೂ ಆ ಥರ ಎಲ್ಲ ಏನೂ ಆಗಲ್ಲ. ಅಷ್ಟು ಬೇಗ ನೀನು ಕೈ ಬಿಟ್ಬಿಡ್ತೀನ ಕಾವ್ಯ? ನನಗೋಸ್ಕರ ನೀನು ಇಷ್ಟು ದೊಡ್ಡ ಸಹಾಯ ಮಾಡಿದ್ಯಾ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗತ್ತೆ ಮಗು ಬದುಕಿದ್ಯಾ ಸತ್ತಿದ್ಯಾ ಅಂತ. ದೇವ್ರೆ, ನಾನು ಅನ್ಕೊಂಡಿರೋದಾಗೋ ಹಾಗೆ ಮಾಡಪ್ಪ ಪ್ಲೀಸ್. ಯಾಕೆ ಡಾಕ್ಟರ್ ಸುಮ್ಮನೆ ಆದ್ರೆ? ಮಗುಗೇನೂ ಆಗಿಲ್ಲ ತಾನೆ? ಮಗು ಹುಷಾರಾಗಿದೆ ಅಂತ ಹೇಳಿ ಡಾಕ್ಟರ್ ಪ್ಲೀಸ್. ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಬ್ಲೀಡಿಂಗ್ ಏನಾಗಿಲ್ಲ, ಆದರೆ ಮಗು ಬಗ್ಗೆ ನಾವೇನೂ ಹೇಳೋಕ್ಕಾಗಲ್ಲ.